ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮ ಯಮಾಯಿ ಅಥವಾ ಮಲ್ಲಪ್ಪ ಅವರು. ನಮ್ಮ ಎಚ್ ಕೆ ಪಾಟೀಲರು ಒಂದು ಸುದ್ದಿ ಸಿಡಿಸಿದ್ದಾರೆ. ಆ ಸುದ್ದಿ ಸತ್ಯನ ಸುಳ್ಳನ ಅನ್ನುವಂಥದ್ದು. KPCC ಅಧ್ಯಕ್ಷ ಮುಖ್ಯಮಂತ್ರಿ ಬದಲಾವಣೆ ಎಂಬ ಚರ್ಚೆಗಳು ಪತ್ರಿಕೆಗಳ ಕಪೋಲ ಕಲ್ಪಿತ ಸುದ್ದಿಗಳು ಅಂಥೇಳಿ AICC ಅಧ್ಯಕ್ಷರಂತ ಖರ್ಗೆ ಅವರು ಹೇಳಿದ್ದಾರೆ ಅಂತೇಳಿ ಒಂದು ಬಾಂಬ್ ಬಿಟ್ಟಿದ್ದಾರೆ. ಹೌದಾ? ಕಪೋಲ ಕಲ್ಪಿತನ ಇದ್ದರೂ ಇರ್ಬೋದು, ಇಲ್ಲ ಅಂತ ಹೇಳೋಕ್ಕಾಗೋಲ್ಲ. ಯಾಕಂದರೆ ಇವತ್ತು ಗೋಧಿ ಮೀಡಿಯಾ ಅಂತ ಸಾಧ್ಯಷ್ಟು ಮಟ್ಟಿಗೆ ಕಾಂಗ್ರೆಸ್ಸನ್ನು ಆದಷ್ಟು ಕರ್ನಾಟಕದಿಂದ ಓಡಿಸ್ಬೇಕು ಅಂತ ಶತಪ್ರಯತ್ನ ಮಾಡ್ತಾ ಇದೆ. ಅದರಲ್ಲಂತೂ ಎರಡು ಮಾತಿಲ್ಲ. ಮತ್ತು ಅದು ಮಾಡೋದು ಅದ್ರ ಕೆಲಸ. ಯಾಕಂದ್ರೆ ವಿರೋಧ ಪಕ್ಷ ಆದಷ್ಟು ತಾವು ಅಧಿಕಾರ ಬರಬೇಕು, ತಮ್ಮೊಳಗೆ ಅಧಿಕಾರ ಇರಬೇಕು, ತಾವು ಮುಂದುವರಿಬೇಕು, ಎಲ್ಲರೂ ನಮ್ಮೂ ಆಗಬೇಕು ಅನ್ನೋದು ಎಲ್ಲರದ್ದು ಬಯಕೆ. ಇದು ಕೇವಲ BJP ಅಷ್ಟೇ ಅಲ್ಲ, ಕಾಂಗ್ರೆಸ್ಸಿಂದು ಹೌದು. ಆದರೆ ಇದಕ್ಕಾಗಿ ಸುಳ್ಳು ಸುದ್ದಿಗಳನ್ನ ಹಬ್ಸೋದು ಎಷ್ಟು ಸರಿ ಅಂತ. ಯಾಕಪ್ಪ ಅಂತಂದ್ರೆ ಇಲ್ಲಿ ಒಂದಿಷ್ಟು ವ್ಯಕ್ತಿ ವಿಶ್ಲೇಷಣೆಗಳನ್ನು ನಾವು ಮಾಡಬೇಕಾಗ್ತದೆ. ಇವತ್ತು ನಮ್ಮ DK ಶಿವಕುಮಾರ್ ಅವರು ಇದ್ದಾರೆ, ಇನ್ನೊಂದು ಕಡೆ ನಮ್ಮ ಸತೀಶ್ ಜಾರಕಿಹೊಳಿ ಅವರು ಇದ್ದಾರೆ, ಮತ್ತೊಂದು ಕಡೆ ಪರಮೇಶ್ವರ್ ಅವರು ಇದ್ದಾರೆ. ಇವರು ಮೂರು ಮಂದಿ ಮಧ್ಯದಲ್ಲಿ ಕದನ ನಡೆಯೋದಿಲ್ಲ. ಯಾರಪ್ಪ ಮುಖ್ಯಮಂತ್ರಿ, ಯಾರಪ್ಪ ಅಧ್ಯಕ್ಷ ಅಂತೇಳಿ. ಒಂದು ಕಡೆ ದಲಿತ ಮೂವ್ಮೆಂಟ್ ಹಿಡ್ಕೊಂಡು ಹೋಗ್ತಿರುವಂಥ ಸತೀಶ್ ಮತ್ತು ನಮ್ಮ ಪರಮೇಶ್ವರ್ ಅವರು. ಮತ್ತು ಸತೀಶ್ ಅವ್ರಿಗೆ ಗೊತ್ತದ, ಇನ್ನು ವಯಸ್ಸಿನವ್ರು ಸಣ್ಣವರು, ಪರಮೇಶ್ವರ್ ಅವರು ದೊಡ್ಡವರಿದ್ದಾರೆ. DKಶಿಗೆ ಪ್ರಬಲ ಪ್ರತಿಸ್ಪರ್ಧೆ ಆಗ್ತಾರೆ ಅಂತ ಒಂದು ನಂಬಿಕೆ ಅವ್ರಿಗಿದೆ. ಆ ದಿಶೆಯಲ್ಲೇ ಮತ್ತು ಅದ್ರ ಜೊತೆಗೆ ಅವರು ಹಿಂದುಳಿದ ವರ್ಗಗಳ ಅಹಿಂದದ ಮೂಮೆಂಟಲ್ಲೇ ತಮ್ಮನ್ನು ತಾವು ಗುರುತಿಸ್ಕೊಂಡು ಬಂದಿದ್ದಾರೆ. ಆ ಸರಿಯೋ ತಪ್ಪು ಅದು ಬೇರೆ ವಿಷಯ. ಬಟ್ ಗುರುತಿಸ್ಕೊಂಡಿದ್ದೀನಿ ಸುಳ್ಳಲ್ಲ. ಬುದ್ಧ ಬಸವ ಗಾಂಧಿ ಅಥವಾ ಬುದ್ಧ ಬಸವ ಅವರು ತಮ್ಮ ವಿಚಾರಗಳನ್ನು ಹೇಳ್ತಾ ಹೋಗ್ತಾ ಇರ್ತಾರೆ. ಅಂಬೇಡ್ಕರ್ ನೆಲಗಟ್ಟಿನಲ್ಲೇ ಇಲ್ಲಿ ಒಂದು ಅವರ ಏನಪ್ಪ ಆರ್ಥಿಕತೆ ಬಗ್ಗೆ ಚರ್ಚೆ ಮುಖ್ಯ ಅಲ್ಲ, ಅವ್ರ ಸಿದ್ಧಾಂತ ಬಗ್ಗೆ ಅವ್ರು ಆ ರೀತಿ ಹೊರಟ್ರೆ. ಪರಮೇಶ್ವರ್ ಅವರು ಸಾಕಷ್ಟು ಅವರು ನಮ್ಮ ಯೂನಿವರ್ಸಿಟಿಗಳ ಜೊತೆಗೆ ಅನೇಕ ಕಾಲೇಜುಗಳನ್ನು ಮಾಡಿದವರು. ಒಂದು ರೀತಿ ಅವರು ಕಾರ್ಪೊರೇಟ್ ಇದ್ದಂಗೆ ಆಗಿದ್ದಾರೆ ಆ ಮಧ್ಯೆ. ಯಾಕೆಂದರೆ ದಲಿತರಲ್ಲಿ ಒಬ್ಬ ಕಾರ್ಪೊರೇಟ್ ಆಗಿದ್ದಾರೆ.